ಬೆಳವಣಿಗೆಗಳಾಗ್ತಿದೆ ಅನ್ನೋದಕ್ಕಿಂತನೂ ನನಗೆ ಇದು ಏನಪ್ಪಾ ನನಗೆ ತುಂಬಾ ಲ್ಯಾಗ್ ಆಗ್ತಾ ಇದೆ, ಮತ್ತೆ ಇದು ತುಂಬಾ ಅಸಹ್ಯ ಅನಿಸ್ತಾ ಇದೆ. ಅಂದ್ರೆ ದರ್ಶನ್ ಅಲ್ಲ, ಈ ಪ್ರಕರಣ ಮತ್ತು ಈ ವಿಚಾರ ಏನು. ಎಸ್, ಜೈಲಿನಲ್ಲಿ ನಟ ದರ್ಶನ್ಗೆ ಸವಲತ್ತು ನೀಡುವಂತಹ ವಿಚಾರ ಏನಿದೆಯಲ್ಲ, ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಸುನೀಲ್ ಅವರು ವಾದವನ್ನ ಮಂಡಿಸಿದ್ದಾರೆ. ಅಕ್ಟೋಬರ್ 29ನೇ ತಾರೀಕು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಅಕ್ಟೋಬರ್ 29ಕ್ಕೆ ಆದೇಶವನ್ನ ನೀಡುವ ಬೆಂಗಳೂರಿನ 57ನೇ CCH ಕೋರ್ಟ್ ಅಕ್ಟೋಬರ್ 29ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಬೆಂಗಳೂರಿನ 57ನೇ CCH ಕೋರ್ಟ್. ಮುಖ್ಯವಾಗಿ ಜೈಲ್ನಲ್ಲಿ ನಟ ದರ್ಶನ್ಗೆ ಸವಲತ್ತು ಏನೋ ಹಾಸಿಗೆ ದಿಂಬು ಆಗಿರ್ಬೋದು ಇತ್ಯಾದಿ ಇತ್ಯಾದಿ ಕೇಳಿದ್ರು ಅವರು. ಬಟ್ ಆ ವಿಚಾರ ಸುಮ್ಮನೆ ಎಳ್ಕೊಂಡು ಹೋಗ್ತಾನೆ ಇದೆ. ಆ ಕಡೆ ಏನ್ ಹೇಳ್ತಾರಲ್ಲ, ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಒಂಥರ ಚಿತ್ರಣ ಆಗ್ತಾ ಇರುವಂತದ್ದು. ಈಗಾಗಲೇ ಒಂದ್ ಕಡೆ ಕೋರ್ಟ್ ಕೂಡ ಹೇಳಿದೆ, ಕೊಡ್ರಪ್ಪ ಹೋಗ್ಲಿ, ಅಷ್ಟೊಂದು ಕಾಡ್ಸೋದಕ್ಕೆ ಹೋಗ್ಬೇಡಿ ಅಂತ. ಬಟ್ ಅಲ್ಲಿರುವಂತಹ ಜೈಲಧಿಕಾರಿಗಳು ಮಾತ್ರ ಯಾವ್ದಕ್ಕೂ ಕ್ಯಾರೆ ಅಂತ ಇಲ್ಲ ಅಂತ ಅನಿಸ್ತಾ ಇದೆ ಒಂದ್ ಕಡೆ. ಇದು ಗಮನಿಸಲೇಬೇಕಾಗುತ್ತೆ. ಸುನೀಲ್ ಅವ್ರು ಭಾರಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಒಂದ್ ಕಡೆ ಹಾಸಿಗೆ ದಿಂಬು ಕೊಡಿಸ್ಬೇಕು ಅಂತ. ನೋಡಿ, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಿಗೆ ಜೈಲು ಸಿಬ್ಬಂದಿ ಮಿಸ್ಲೀಡ್ ಮಾಡ್ತಾ ಇದ್ದಾರಂತೆ. ಬರೀ ನಟ ದರ್ಶನ್ ಅವ್ರಿಗೆ ಮಾತ್ರ ಹಿಂಗಾಗ್ತಾ ಇದೆಯಾ? ಮೇ ಬಿ ಇರ್ಬೋದು. ಜೈಲು ಅಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಆದೇಶದಲ್ಲಿ ಹೇಳಿಲ್ಲ. ವಿಚಾರಣಾಧೀನ ಕೈದಿಗಳಿಗೆ ಬೆಡ್ ಹಾಸಿಗೆ ನೀಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟಿದಾರಂತೆ. ಸೊ ಕನಿಷ್ಠ ಸೌಲಭ್ಯಗಳನ್ನ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಯಾರೇ ಆಗಿರ್ಲಿ, ಸೆಲೆಬ್ರಿಟಿ ಆದ್ರೂ ಸಾಮಾನ್ಯ ವ್ಯಕ್ತಿ ಆದ್ರೂ ಕೂಡ ಒಂದೇ ಅಂತ ಹೇಳ್ತಿದ್ದಾರೆ. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೂಡ ಕ್ಲಿಯರ್ ಆಗಿ ಇದೆ. ಯಾರೇ ಆದ್ರೂ ಕೂಡ ಈಗ ಕೈದಿನೇ. ನಿನ್ನೆ ನಮ್ಮ ಕೊಲೀಗ್ಸ್ ಭೇಟಿ ವೇಳೆ ಮತ್ತದೇ ಪರಿಸ್ಥಿತಿ ಕಂಡು ಬಂದಿದೆಯಂತೆ. ಸೊ ಜೈಲಿನಲ್ಲಿ ಬೇರೆ ಕೈದಿಗಳು ರಾಜಾರೋಷವಾಗಿದ್ದಾರೆ. ದರ್ಶನ್ ಅವ್ರಿಗೆ ಯಾಕೆ ಹಿಂಗೆ ಟ್ರೀಟ್ ಮಾಡ್ತಿದ್ದಾರೆ? ಇವ್ರು ಹೇಳೋ ಪ್ರಕಾರ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಈ ರೀತಿ ಮಾಡ್ತಾ ಇದ್ದಾರಾ? ಸೆಲೆಬ್ರಿಟಿ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ದೇವರು ಜೈಲಧಿಕಾರಿಗಳ ಕಣ್ಣಿಗೆ ಏನಾದರೂ ರಾಕ್ಷಸನ ರೀತಿಯಲ್ಲಿ ಕಾಣ್ತಾ ಇದ್ದಾರಾ? ಅಂದ್ರೆ ಇವರು ಸುನೀಲ್ ಅವರು ಹೇಳ್ತಾ ಇರೋದು ಹಾಗಿದೆ. ಇನ್ನು ಗುಬ್ಬಚ್ಚಿ ಸೀನಾ ಬರ್ತ್ಡೇ ಜೈಲಿನಲ್ಲಿ ಆಚರಣೆ ಮಾಡ್ಕೊಂಡಿದ್ದಾನೆ. ಹೌದು, ಹಾರ ತುರಾಯಿ ಅಂದ್ರೆ ಮುಖ್ಯವಾಗಿ ಆಪಲ್ ಹಾರವನ್ನ ಹಾಕೊಳ್ಳೋದ್ರ ಮುಖಾಂತರ ಭರ್ಜರಿಯಾಗಿ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಿಕೊಂಡ್ರು. ಆತನಿಗೆ ಇರುವಂತಹ ಫೆಸಿಲಿಟಿಗಳು ದರ್ಶನ್ಗೆ ಇಲ್ಲ ಅಂತಿದ್ದಾರಂತೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಬ್ರಿಗೊಂದು ಕಾನೂನು, ಮತ್ತೊಬ್ಬರಿಗೊಂದು ಕಾನೂನು ಯಾಕೆ ಮಾಡ್ತೀರಾ? ಕನ್ನಡಿ ಬಾಚಣಿಕೆ ನೀಡುವುದಕ್ಕೆ ಭದ್ರತೆ ಕಾರಣ ನೀಡಿ ಅಂತ ನಿರಾಕರಿಸಿದ್ದಾರೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ. ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರ, ಮನೆ ಮಕ್ಕಳು ಅಂತ ಇದ್ದಾರೆ. ಅದರಲ್ಲೂ ಸೆಲೆಬ್ರಿಟಿ ಆದವನು ಸೂಸೈಡ್ ಮಾಡ್ಕೊಳ್ತಾನಾ? ವರದಿಯಲ್ಲಿ ವಾಕ್ ಮಾಡೋದಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಈ ವರದಿಯಲ್ಲಿ ಇದು ಒಂದೇ ನಿಜವಾದ ಪಾಯಿಂಟ್. ದಯವಿಟ್ಟು ಕ್ವಾರಂಟೈನ್ ಸೆಲ್ನಿಂದ ಮುಖ್ಯ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರು ತಿಳಿಸ್ತಾ ಇರುವಂಥದ್ದು. ದರ್ಶನ್ ಅವರಿಗೆ ಬಾಚಣಿಕೆ ಹಾಗೆ ಕನ್ನಡಿ ಬೇಕಂತೆ. ಯಾಕೆ ಅಂತ ಗೊತ್ತಿಲ್ಲ. ಸೆಲೆಬ್ರಿಟಿ ಮೇ ಬಿ ಡೈಲಿ ಅವ್ರಿಗೆ ಆದಂಥ ಅಂದರೆ ಇಲ್ಲಿ ಮೇಕಪ್ಪು ಫ್ರೆಶ್ ಅಪ್ಪು ಆಗಿ ಫುಲ್ ಸೂಟಲ್ಲೇ ಇದ್ದಂತಹ ದರ್ಶನ್ ಅವರು ಈಗ ಅಟ್ಲೀಸ್ಟ್ ಮುಖ ನೋಡ್ಕೊಳ್ಳೋದಕ್ಕೆ ಒಂದು ಕನ್ನಡಿ ಇಲ್ಲ, ತಲೆ ಬಾಚ್ಕೊಳ್ಳೋದಕ್ಕೆ ಒಂದು ಬಾಚಣಿಕೆ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ವಿ ನೀಡ್ ದಿಸ್ ಅಂತ. ಸೊ ಬಟ್ ವಿ ಕಾಂಟ್ ಅಂತ ಆ ಕಡೆ ಜೈಲಧಿಕಾರಿಗಳು ಕೂಡ ಹೇಳ್ತಿದ್ದಾರೆ. ಬಟ್ ಏನ್ ಮಾಡೋದು ಹೇಳ್ಬಿಡಿ. ಸಚಿನ್ ಅವರು ಸರ್ಕಾರಿ ಪರ ವಕೀಲರು ಏನ್ ಮಾಡಿದ್ರು, ಏನ್ ಹೇಳಿದ್ರು? ಎಸ್, ಇನ್ನ ನೋಡಿ, ಸಚಿನ್ ಸರ್ಕಾರಿ ಪರ ವಕೀಲರು ಕೂಡ ಏನ್ ಹೇಳಿದ್ರು ಅಂತ ಗಮನಿಸಬೇಕಾಗುತ್ತೆ. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರಂತೆ. ಜೈಲಿನ ಅಧಿಕಾರಿಗಳು ಆರೋಪಿಗಳ ಬಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಎರಡು ಕಡೆ ಪ್ರಶ್ನೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ಏನೀಗ ವರದಿಯನ್ನ ಸಲ್ಲಿಸಿದ್ದಾರಂತೆ. ಆಗ ಇವರೇ ದರ್ಶನ್ ಬಳಿ ಮಾಹಿತಿಯನ್ನ ಕೇಳಿರ್ಲಿಲ್ವಂತೆ, ಸುಮ್ಮನೆ ಹೋದ್ರು ಬಂದ್ರು ಅನ್ನೋ ರೀತಿಯಲ್ಲಿ ಇದ್ರಂತೆ. ಅದಕ್ಕೆ ಇಬ್ಬರ ಬಳಿ ಮಾಹಿತಿಯನ್ನ ಪಡ್ಕೊಂಡು ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಲ್ಲಿ ನೋಡಿದ್ದನ್ನ ಜೈಲಧಿಕಾರಿಗಳ ಬಳಿ ಅಭಿಪ್ರಾಯವನ್ನ ಕೇಳಿದ್ದಾರೆ. ಏನ್ ನೋಡಿದ್ರಿ ಏನು ಅಂತ ಕೇಳಿದ್ರಂತೆ. ಅಧಿಕಾರಿಗಳ ಎರಡು ಕಡೆ ಪ್ರಶ್ನೆ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೆ ದಿಕ್ಕು ತಪ್ಪಿಸಿದ್ದಾರೆ, ಮಿಸ್ಲೀಡ್ ಮಾಡಿದ್ದಾರೆ ಅಂದ್ರೆ ಹೆಂಗಪ್ಪ? ಏನಾದರೂ ಕೇಳಿದ್ರೆ ಮಾತಾಡಿದ್ರೆ ಮಿಸ್ಲೀಡ್ ಮಾಡ್ತಾ ಇದ್ರಿ ಯಾಕೆ ಅಂತ ಕೇಳ್ತಾರಂತೆ. ದರ್ಶನ್ಗೆ ಫಂಗಸ್ ಸೋಂಕು ಆಗಿಲ್ಲ, ಕಾಲು ಒಡೆದಿದೆ ಅಷ್ಟೇ. ಫಂಗಸ್ ಅಂತ ಏನೂ ಆಗಿಲ್ಲ, ನಾರ್ಮಲ್ ಆಗಿ ಕಾಲು ಒಡೆಯುತ್ತೆ ಚಳಿಗಾಲದಲ್ಲಿ. ಮೇ ಬಿ ಕಾಲು ಒಡೆದಿರ್ಬೋದು ಅಷ್ಟೇ, ಬಿಟ್ಟರೆ ಫಂಗಸ್ ಏನು ಆಗಿಲ್ವಂತೆ. ದರ್ಶನ್ ಓರ್ವ ನಟನಾಗಿದ್ದು ಹೈ ಪ್ರೊಫೈಲ್ ಕೇಸ್ ಅನ್ನೋ ಅರ್ಥ ಬರುತ್ತೆ. ನಾವು ದರ್ಶನ್ನ ಹೈ ಪ್ರೊಫೈಲ್ ಕೇಸು ಅಂತ ಭಾವಿಸಿಲ್ಲ. ಆತ ಕೂಡ ಸಾಮಾನ್ಯ
ಕೈದಿ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಯಾರು ಕೂಡ ಸ್ಪೆಷಲ್ ಅಲ್ಲ, ಡಿ ಬಾಸ್ ಗಿ ಬಾಸ್ ಎಲ್ಲ ಕೂಡ ಆಚೆನೆ ಇಟ್ಟು ಬಿಡಬೇಕು. ಇಲ್ಲಿ ಒಳಗಡೆ ಆತ ಕೂಡ ಕೈದಿ, ಆತ ಕೂಡ ಕೊಲೆ ಆರೋಪಿ ಅಷ್ಟೇ. ಅದನ್ನ ಬಿಟ್ಟು ನಾವು ಬೇರೆ ತರ ಅವ್ರನ್ನ ದೊಡ್ಡ ಸೆಲೆಬ್ರಿಟಿ ಅಂತ ಟ್ರೀಟ್ ಮಾಡೋದಿಲ್ಲ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಏನ್ ಸ್ಥಾನಮಾನ ಇದೆಯೋ ಅದೇ ಸ್ಥಾನಮಾನವನ್ನ ನಾವು ಕೊಡ್ತೀವಿ. ಒಬ್ರಿಗೊಂದು ಮಾಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಕಡೆ ದರ್ಶನ್ ಅವ್ರಿಗೆ ಒದ್ದಾಟ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಏನ್ ಮಾಡೋದು ಏನ್ ಬಿಡೋದು, ಕೇವಲ ಬಾಚಿಣಿಕೆ, ಕನ್ನಡಿ, ಹಾಸಿಗೆ, ದಿಂಬುಗೆ ಇಷ್ಟೊಂದೆಲ್ಲ ಒಡೆದಾಡ್ಬೇಕಾ? ಪಶ್ಚಾತ್ತಾಪ ಒಂದು ಕಡೆ ಕಾಡ್ತಾ ಇದೆ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ಬಿಟ್ಟೆ, ಮಾಡಬಾರ್ದು ಕೆಲಸ ಮಾಡಿ ಈಗ ಪರದಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಅಂತ ಬೇಸರ ಆಗಿದೆ. ಓಕೆ, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ A14 ಪ್ರದೋಷ್ ಇದ್ರಲ್ಲ, ಇವರಿಗೆ 20 ದಿನ ಮಧ್ಯಂತರ ಜಾಮೀನು ಸಿಕ್ಕಿದೆಯಂತೆ. ಕಾರಣ, ಆರೋಪಿ ಪ್ರದೋಷ್ ತಂದೆ ನಿಧನ ಹಿನ್ನೆಲೆ ಜಾಮೀನು ನೀಡಿರುವುದು. ಮಧ್ಯಂತರ ಜಾಮೀನು ನೀಡಿದೆ 57ನೇ CCH ಕೋರ್ಟ್. ಅಂತ್ಯ ಸಂಸ್ಕಾರ ಮತ್ತು ಕಾರ್ಯಗಳಿಗಾಗಿ ಜಾಮೀನು ಮಂಜೂರಾಗಿದೆ. ಇದನ್ನೇ ಹೇಳೋದು, ನಮ್ಮ ಸಂವಿಧಾನ ಯಾವ ರೀತಿ ಮಾನವೀಯತೆಯನ್ನು ಎತ್ತಿಡಿಯುತ್ತೆ ಅಂದರೆ ಕಾನೂನಿಗಿಂತ ಮೀರಿದ್ದು ಮಾನವೀಯತೆ, ಅದನ್ನು ಕಾನೂನಲ್ಲೇ ಹೇಗೆ ಕೊಡಬೇಕು ಅದನ್ನು ಕೊಟ್ಟಿರೋದು. A14 ಪ್ರದೋಷ್ಗೆ 20 ದಿನ ಮಧ್ಯಂತರ ಜಾಮೀನು. ಆರೋಪಿ ಪ್ರದೋಷ್ ತಂದೆ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಎಲ್ಲ ರೀತಿಯ ಅಂತ್ಯ ಸಂಸ್ಕಾರ ಮತ್ತು ಅಂತ್ಯಕ್ರಿಯೆಗಳನ್ನು ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ವಾಪಸ್ ಎಲ್ಲಿಗೆ ಬರಬೇಕು? ಜೈಲಿಗೆ ಬರಲೇಬೇಕು. ಎಂಥ ತುರ್ವಿದೆ ನೋಡಿ ಚಂದ್ರಕಲಾ. ಬಹುಶಃ ಯಾರ್ಯಾರ ತಂದೆ ತೀರೋಗಿದ್ದಿಲ್ಲಿ, ಸತ್ಯ ಹೇಳ್ತೀನಿ ನೋಡಿ, ತಂದೆಯನ್ನ ಕಳ್ಕೊಂಡು ಮಗ ಜೈಲಲ್ಲಿ, ಅದನ್ನ ಕೊರಗಿ ತಂದೆ ಸಾವು. ಅವತ್ತು ಬೇಡಿ ಹಾಕೊಂಡ್ರಿ ಅನುಕುಮಾರ್ ಅಲ್ವಾ? ಅನುಕುಮಾರ್ ಬೇಡಿ ಹಾಕೊಂಡು ತಂದೆ ಅಂತ್ಯ ಸಂಸ್ಕಾರ ಮಾಡಿದ್ರು. ಹೌದು, ಛೇ, ಮಣ್ಣಾಗಿತಾ ಇದ್ರೆ ಕೈಯಲ್ಲಿ ಯಾವ್ದೋ ಸಿನಿಮಾ ನೋಡ್ದಂಗಾಯ್ತು. ನಿಜ, ಬೇಜಾರಾಗೋಯ್ತು, ಸಖತ್ತು ಬೇಜಾರಾಗೋಯ್ತು. ಛೇ, ಇದೆಲ್ಲ ಬೇಕಿತ್ತಾ? ಯಾಕೆ ಬೇಕಿತ್ತು? ಬದುಕು ಒಂದೇ. ಆ ಬದುಕಲ್ಲಿ ನಾವು ಎಂಥ ವ್ಯಕ್ತಿತ್ವದವರು, ನಾವು ಎಂಥ ವ್ಯಕ್ತಿಗಳು ಅಂತ ತೋರಿಸ್ಬೇಕಲ್ವಾ? ಅಯ್ಯೋ, ರಾಂಗ್ ಡಿಸಿಷನ್, ರಾಂಗ್ ವೇ, ರಾಂಗ್ ಪರ್ಸನ್ ಜೊತೆ ಸ್ನೇಹ, ಎಲ್ಲ ರಾಂಗ್ ಮಾಡ್ಕೊಂಡು ಇಡೀ ಕುಟುಂಬವನ್ನೇ ರಾಂಗ್ ವೇಗೆ ತಳ್ಳಿಬಿಟ್ರಿ. ಇಷ್ಟೇ, ಬೇರೆ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ.